ಜಿಲ್ಲೆಯ ನಾಗಮಂಗಲ ಪಟ್ಟಣದಲ್ಲಿ ಗಣೇಶನ ವಿಸರ್ಜನೆ ಮೆರವಣಿಗೆ ವೇಳೆ ಹಿಂದೂಗಳ ಮೇಲೆ ಮತಾಂಧ ಶಕ್ತಿಗಳು ಚಪ್ಪಲಿ, ಕಲ್ಲು, ಪೆಟ್ರೋಲ್ ಬಾಂಬ್ ಎಸೆದು ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದನ್ನು ಖಂಡಿಸಿ ಬಜರಂಗದಳ ಮತ್ತು ಹಿಂದೂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಿಂದೂ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರದ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಮುಖಂಡರಾದ ರವಿ ಜವಳಗಿ ಹಾಗೂ ಕಾರ್ಯಕರ್ತ ಅರ್ಜುನ ಪವಾರ್ ಪ್ರತಿಭಟನೆಯ ಬಗ್ಗೆ ಮಾತನಾಡಿದರು. ಜಿಲ್ಲೆಯ ನಾಗಮಂಗಲ ಪಟ್ಟಣದಲ್ಲಿ ಗಣೇಶ ವಿಸರ್ಜನೆಯ ಮೆರವಣಿಗೆ ಮೇಲೆ ಮತಾಂಧ ಶಕ್ತಿಗಳು ದಾಳಿಯನ್ನ ಮಾಡಿದ್ದಾರೆ. ಕಲ್ಲನ್ನು ಎಸೆದಿದ್ದಾರೆ, ಚಪ್ಪಲಿಯನ್ನು ಎಸೆದಿದ್ದಾರೆ, ಪೆಟ್ರೋಲ್ ಬಾಂಬ್ಗಳನ್ನ ಕೂಡ ಎಸೆದಿದ್ದಾರೆ. ಆದರೆ ದುರ್ದೈವ, ನಮ್ಮ ಕರ್ನಾಟಕದ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಪರಮೇಶ್ವರ್ ಅವರು ಹೇಳ್ತಾರೆ ಆಕಸ್ಮಿಕವಾಗಿ ನಡೆದಿದೆ ಅಂತ ಹೇಳ್ತಾರೆ. ಆಕಸ್ಮಿಕವಾಗಿ ಪೆಟ್ರೋಲ್ ಬಾಂಬ್ ಅನ್ನ ಮಾಡಕ್ ಬರೋದಿಲ್ಲ. ಪೆಟ್ರೋಲ್ ಬಾಂಬ್ ತಯಾರು ಮಾಡ್ಲಿಕ್ಕೆ ಅದಕ್ಕೆ ಆದಂತ ನಿಯಮ ಇದೆ. ಅದಕ್ಕೆ 10-20 ನಿಮಿಷ ಟೈಮ್ ಬೇಕು. ಆಕಸ್ಮಿಕವಾಗಿ ನಡೆದೇ ಇಲ್ಲ. ಅದು ಆಕಸ್ಮಿಕವಾಗಿ ಅವರು ಗೃಹ ಸಚಿವರಾಗಿದ್ದಾರೆ. ಘಟನೆ ಆಕಸ್ಮಿಕವಾಗಿ ನಡೆದಿಲ್ಲ. ಅರಬ್ ರಾಷ್ಟ್ರದಲ್ಲಿ, ಅರಬ್ ಕಂಟ್ರಿಗಳಲ್ಲಿ ಹುಟ್ಟಿದಂತ ಇಸ್ಲಾಂಗೆ ಭಾರತಕ್ಕೆ ಬಂದ ತಕ್ಷಣ ಇಟ್ಟಿಗೆ ಮತ್ತು ಸಿಮೆಂಟ್ ಅನ್ನ ಕೊಟ್ಟು ಅವರಿಗೆ ಅನುಕೂಲ ಮಾಡಿಕೊಟ್ಟವರು ನಾವು. ವ್ಯಾಟಿಕನ್ ನಲ್ಲಿ ಹುಟ್ಟಿದಂತ ಕ್ರಿಶ್ಚಿಯಾನಿಟಿಗೆ ಇಲ್ಲಿ ಚರ್ಚ್ ಕಟ್ಟಲಿಕ್ಕೆ ಸಿಮೆಂಟ್ ಮತ್ತು ಕಲ್ಲು ಇಟ್ಟಿಗೆಯನ್ನ ಕೊಟ್ಟವರು ನಾವು ಸಹಿಷ್ಣುಗಳಿದ್ದೀವಿ. ಇಲ್ಲಿ ಮೊಹರಂ ಆದ್ರೆ ನಮ್ಮ ಮನೆಗಳಿಂದನೇ ಮಾದೇಲಿ ಭಾರವಾಗಿ ಹೋಗುತ್ತೆ, ಎಡೆಯಾಗಿ ಹೋಗುತ್ತೆ. ಪ್ರತಿ ದಿನ ಅವರನ್ನು ಸಹಿಸ್ಕೊತೀವಿ. ಆದ್ರೆ ವರ್ಷಕ್ಕೆ 5 ದಿನ 7 ದಿನ ಕೂರುವಂತ ಗಣಪತಿಯ ಆ ಹಬ್ಬವನ್ನ ಅವ್ರಿಗೆ ಸಹಿಸ್ಕೊಳಿಕ್ ಆಗೋದಿಲ್ಲ. ಅಂದ್ರೆ ಈ ರಾಜ್ಯದಲ್ಲಿ ಏನು ತಾಲಿಬಾನ್ ಆಡಳಿತ ಇದೆಯೋ, ಏನು ಸಿದ್ದರಾಮಯ್ಯ ಆಡಳಿತ ಇದೆಯೋ, ನನಗೆ ಅನಿಸ್ತಾ ಇದೆ ಇವರು ಮೂಢ ಹಗರಣ, ಇವರು ವಾಲ್ಮೀಕಿ ಹಗರಣವನ್ನ ಮುಚ್ಚಿ ಹಾಕಬೇಕು, ಅದನ್ನ ಆ ರೂಟ್ ಅನ್ನ ಚೇಂಜ್ ಮಾಡಬೇಕು, ಜನರ ದುಃಖನ ತಪ್ಪಿಸಬೇಕು ಅಂತ ಹೇಳಿ ಗಣಪತಿಯ ಮೇಲೆ ದಾಳಿಯನ್ನ ಮಾಡಿಸಿದ್ದಾರೆ. ಪೊಲೀಸ್ ಇಲಾಖೆ ಅವರ ಕಂಟ್ರೋಲ್ ನಲ್ಲಿದೆ. ಪೊಲೀಸ್ ಇಲಾಖೆ ಅವರ ನಮ್ಮ ಗಣಪತಿಯನ್ನ ಬಂಧಿಸಿ ತಮ್ಮ ಪೊಲೀಸ್ ವಾಹನದಲ್ಲಿ ಬಂಧಿಸಿಟ್ಕೊಳ್ಳುತ್ತೆ. ಆ ಗಣಪತಿಯ ಶಾಪ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಟ್ಟುತ್ತೆ. ಮುಂದಿನ ದಿನಮಾನಗಳಲ್ಲಿ ಇದೇ ಕಾಂಗ್ರೆಸ್ಸಿನ ಅನೇಕ MLA, ಅನೇಕ ಮಿನಿಸ್ಟ್ರಿಗಳು ಅದೇ ಪೊಲೀಸ್ ವಾಹನದಲ್ಲಿ ಕೂರಬೇಕಾಗತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಬಂಧುಗಳೇ, 80% ಇದೀವಿ ನಾವು. 80% ಇದ್ರೇನೆ ಈ ನಮನಿ. ಅಕಸ್ಮಾತ್ ಅವ್ರು 80 ಆಗಿ ನಾವು 20 ಆದ್ರೆ ನಮ್ಮ ಗತಿ ಏನಾಗುತ್ತೆ ಅಂತ ವಿಚಾರ ಮಾಡ್ರಿ. ಹಾಗಾಗಿ ಈ ಹೋರಾಟಕ್ಕೆ ತಾವೆಲ್ಲ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಈ ಪ್ರತಿಕ್ರಿಯೆ ಜೋರಾಗಿ ಇರುತ್ತೆ. ಹಿಂದೂಗಳು ಸಹಿಷ್ಣುಗಳು ಪ್ರತಿನಿತ್ಯ 5 ಬಾರಿ ಆಜಾನ್ ಕೂಗಿದ್ರು ಕೂಡ ನಾವು ಮನೆಯ ಪಕ್ಕದಲ್ಲಿ ದೇವರ ಕೋಲೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನಾವು ಗಣೇಶನನ್ನ, ಕೃಷ್ಣನನ್ನ, ರಾಮನನ್ನ ಪೂಜೆ ಮಾಡ್ತೇವೆ. ಇವರು ಆಜಾನಲ್ಲಿ ಕೂಗಿದ್ರು ಕೂಡ, ಆಜಾನಲ್ಲಿ 5 ಸಾರಿ ಕೂಗಿದ್ರು ಕೂಡ ನಾವು ಸುಮ್ಮನೆ ಇರ್ತೀವಿ. ಯಾಕಂದ್ರೆ ಹಿಂದೂಗಳು ಸಹಿಷ್ಣುರು. ಈ ರೀತಿ ನಮ್ಮ ದೌರ್ಬಲ್ಯವನ್ನ ನೀವು ದೌರ್ಬಲ್ಯ ಅಂತೇಳಿ ತಿಳ್ಕೊಂಡ್ರೆ, ನಾವು ಸುಮ್ಮನೆ ಇರೋದನ್ನ ನೀವು ದೌರ್ಬಲ್ಯ ಅಂತೇಳಿ ತಿಳ್ಕೊಂಡ್ರೆ ಅದು ನಿಮ್ದು ತಪ್ಪು. ನಾವು ಈ ಮೂಲಕ ಹೇಳ್ತೇವೆ, ಎಂದು ಮಲಗಿದ್ರೆ ಕುಂಭಕರ್ಣ, ಎದ್ರೆ ಆಂಜನೇಯ ಅಂತೇಳಿ ಈ ಮೂಲಕ ನಾನು ಹೇಳ್ತೇನೆ. ನಾನು ನೇರವಾಗಿ ಪೊಲೀಸ್ ಇಲಾಖೆಗೆ ಆರೋಪ ಮಾಡ್ತೇನೆ. ಯಾಕೆ? ಏನು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಇಲಾಖೆಗಳನ್ನ ಮಾಡ್ಕೊಂಡಿದ್ದೀರಾ. ಗುಪ್ತಚರ ಇಲಾಖೆ, ಆ ಇಲಾಖೆ, ಈ ಇಲಾಖೆ ಮಾಡ್ಕೊಂಡಿದ್ದೀರಾ. ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಒಕ್ಕೂಟದ ಮುಖಂಡರು ಹಾಗೂ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದರು. ಅಪ್ಪು ನ್ಯೂಸ್, ರಬಕವಿ ಬನಹಟ್ಟಿ ತಾಲೂಕು ವರದಿಗಾರರು ರಾಜೇಂದ್ರ ನಾಯ್ಕ.